ಅವರು ಗೊತ್ತಿಲ್ಲದೆ ಏನೂ ನಡೆಯಲ್ಲ. ಮೇಡಮ್ ಓಕೆ ಅಂತ ಹೇಳಲಿಲ್ಲ ಅಂದ್ರೆ ಯಾರು ಯಾವ ಕೆಲಸನೂ ಮಾಡಲ್ಲ. ನೋಡಿದ್ರಲ್ಲ ಮೇಡಮ್, ಈಗ ಹೋಗೋಣವಾ? ಸಾಹೇಬ್ರೆ, ಇದೆಲ್ಲ ದೊಡ್ಡ ಕುತಂತ್ರ ಸಾಹೇಬ್ರೆ. ನಿನ್ನೆ ನಮ್ಮ ರಾಹುಲ್ ಅವರನ್ನ, ಇವಾಗ ನಮ್ಮ ಅಮ್ಮ ಅವರನ್ನ ಯಾರೋ ಬೇಕು ಅಂತಾನೆ ಸಿಕ್ಕಾಕ್ಸ್ತಿದ್ದಾರೆ. ಆ ಮಾತುಗಳನ್ನೆಲ್ಲ ನೀವು ನಂಬೇಡಿ. ಅದು ನಿಮ್ಗೆ ಮಾತುಗಳು ಮಾತ್ರ. ನನಗೆ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಸ್ಟೇಟ್ಮೆಂಟ್ಸ್. ಅವನ್ ಮಾತುಗಳು ನಿಜ ಅನ್ನೋದಕ್ಕೆ ಸಾಕ್ಷಿ ಏನು? ನಮ್ ಜೊತೆ ಮೇಡಮ್ ಸ್ಟೇಷನ್ಗೆ ಬಂದ್ರೆ ಹೇಳ್ತೀವಿ. ಅಂದ್ರೆ ಈಗ ಈಗ ಇವಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೀರಾ? ಹೊಸದಾಗಿ ಬಂದಿದಾರಲ್ವಾ, ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡಿದ್ರೆ ಬಹಳ ಒಳ್ಳೇದು ಅನ್ಸುತ್ತೆ. ನಾನು ಊರಿಗೆ ಹೊಸಬಾನೆ ಮೇಡಮ್, ಆದ್ರೆ ನಿಮ್ ತರ ಮನುಷ್ಯರಿಗೆ ಈ ತರ ಮಾತುಗಳಿಗಲ್ಲ. ಅಧಿಕಾರ ಇದೆ ಅಂತ ಮಾತುಗಳು ಹದ್ದು ಮೀರ್ತಾ ಇದೆ. ಎಸಿಪಿ ಅವರೇ, ಜಾಗ್ರತೆ ಎಸಿಪಿ ಅವರೇ. ಏನು ನನ್ನೇ ಹೆದರ್ಸ್ತಾ ಇದ್ದೀರಾ? ಹೆದರ್ಸೋದಲ್ಲ ಎಸಿಪಿ, ನಿಮ್ ನಡವಳಿಕೆ ಸರಿ ಇಲ್ಲ ಅಂತ ಎಚ್ಚರಿಸ್ತಾ ಇದ್ದೀವಿ. ನಿಜನ ತಿಳ್ಕೊಂಡು ಬನ್ನಿ, ಹೊರಡಿ. ನೀವು ನಂಬ್ತಾ ಇರುವ ಕಸ್ಟೋಡಿಯನ್ ಮಾತುಗಳು ನಿಜ ಅಲ್ಲ. ನಮ್ ರಾಹುಲ್ನ ಕೂಡ ಹೀಗೆ ತಪ್ಪು ಆಧಾರಗಳಿಂದ ಅರೆಸ್ಟ್ ಮಾಡಿದ್ದಾರೆ. ಈಗ ಇವಳನ್ನ ಕೂಡ ಅರೆಸ್ಟ್ ಮಾಡಿ ಅದೇ ತಪ್ಪನ್ನ ಮತ್ತೆ ಮಾಡೋದು ಬೇಡ ಅಂತ. ಏನ್ ಸರ್, ನಮ್ ಮೇಡಮ್ನ ಅರೆಸ್ಟ್ ಮಾಡೋದಲ್ಲ, ಈ ಕುತಂತ್ರಗಳ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಮೊದಲು ಕಂಡಿಡೀರಿ. ನಮಗ್ ಕೆಲಸ ಕೊಟ್ಟಿರೋದು, ತಿಂಗ್ಳಿಗೆ ಸರಿಯಾಗಿ ಸಂಬಳ ಕೊಡ್ತಿರೋದು ನೀವು ಹೇಳಿದ್ದನ್ನ ಮಾಡೋದಕ್ಕಲ್ಲ, ಕಾನೂನ ಕಾಪಾಡೋದಕ್ಕೆ. ಸಾಹೇಬ್ರೆ, ಸಾಹೇಬ್ರೆ, ನೀವು ನಂಬಿರೋದೇ ನೀತಿ ನಿಜ ಅಂದ್ರೆ ಹೇಗೆ ಸಾಹೇಬ್ರೆ? ಅಮ್ಮೋರು ಯಾವ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ, ದಯವಿಟ್ಟು ನನ್ನ ಮಾತನ್ನ ನಂಬಿ ಸಾಹೇಬ್ರೆ. ಇಲ್ಲ ಅಂತ ನೀವೆಷ್ಟು ಬಲವಾಗಿ ಹೇಳ್ತಾ ಇದ್ದೀರೋ, ಹೌದು ಅಂತ ನಾನು ಅಷ್ಟೇ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ನೀವೇನ್ರಮ್ಮ ಇನ್ನೂ ಹಾಗೆ ನಿಂತಿದ್ದೀರಾ? ಮೇಡಮ್ನ ಕರ್ಕೊಂಡು ಬನ್ನಿ. ಬೇಡ ಸಾಹೇಬ್ರೆ, ನಮ್ಮ ಅಮ್ಮೋರನ್ನ ಕರ್ಕೊಂಡು ಹೋಗ್ಬೇಡಿ. ನಿಮ್ಮಲ್ಲಿ ತುಂಬಾ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಅಮ್ಮವರಿಂದ ಲಾಭ ಪಡ್ಕೊಂಡಿರೋರಿದ್ದಾರೆ. ಆ ಗೌರವದಿಂದಾದ್ರೂ ಯೋಚನೆ ಮಾಡಿ, ನಮ್ಮ ಅಮ್ಮವ್ರು ಏನು ಅಂತ ಅರ್ಥ ಆಗತ್ತೆ. ನೋಡಮ್ಮ, ಇವಾಗ ನೀನ್ ತಡೆದ್ರೆ ನಾವಿಲ್ಲಿಂದ ಹೋಗ್ತೀವಿ, ಆದ್ರೆ ಆಮೇಲೆ ಪೊಲೀಸ್ ಬೆಟಾಲಿಯನ್ ಕರ್ಕೊಂಡು ಮೀಡಿಯಾ ಜೊತೆ ಬರ್ಬೇಕಾಗತ್ತೆ. ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಕೊಳ್ಬೇಡಿ. ನಿಮ್ಗೇನೇ ಅನುಮಾನ ನಂಬಿಕೆ ಇದ್ರು ಕೋರ್ಟಲ್ಲಿ ತಿಳ್ಕೊಳ್ಳಿ. ಹಠ ಮಾಡಿ ನಿಮ್ ಮರ್ಯಾದೆನ ಹಾಳು ಮಾಡ್ಕೋಬೇಡಿ. ನೀವೇನ್ ಹಾಗೆ ನೋಡ್ತಾ ಇದ್ದೀರಾ? ಮೇಡಮ್ನ ಕರ್ಕೊಂಡು ಬನ್ನಿ. ಅಯ್ಯೋ ಸಾಹೇಬ್ರೆ, ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಒಂದ್ಸಲ ನನ್ನ ಮಾತು ಕೇಳಿ ಸರ್. ಒಂದ್ ನಿಮಿಷ ದಯವಿಟ್ಟು ಇಶ್ಯೂ ಮಾಡಬೇಡಿ ಸರ್. ನಮ್ಮ ಲಾಯರ್ ಹತ್ರ ಮಾತಾಡ್ತೀನಿ, ಒಂದ್ ನಿಮಿಷ ಸರ್. ಇಲ್ಲಿ ನೋಡಿ, ಏನೇ ಇದ್ರು ಸ್ಟೇಷನ್ಗೆ ಬಂದು ಮಾತಾಡಿ. ಇಲ್ಲಿ ಮಾತಾಡೋದಕ್ಕೇನೂ ಇಲ್ಲ. ಸಾಹೇಬ್ರೆ, ಸಾಹೇಬ್ರೆ, ಬೇಡ ಸಾಹೇಬ್ರೆ. ನಮ್ಮ ರಾಹುಲ್ ಅವ್ರ ವಿಷಯದಲ್ಲಿ ಮಾಡಿ ತಪ್ಪನ್ನ ನಮ್ಮ ಅಮ್ಮವ್ರ ವಿಷಯದಲ್ಲಿ ಮಾಡಬೇಡಿ. ನಿಮಗೆ ಕೈ ಮುಗಿತೀನಿ. ಇವ್ರು ಯಾವ ಮಾಡಿಲ್ಲ. ಸುಮ್ನೆ ಇದ್ರೆ ನಿಮಗಿಷ್ಟ ಬಂದ ಹಾಗೆ ಅರೆಸ್ಟು ಅದು ಇದು ಅಂತಿದ್ದೀರಲ್ಲ, ಬರ್ಲಿ ಯಾರು ಬೇಕಾದ್ರು. ನನ್ನೊಂದು ದಾಟಿ ನನ್ನ ಹೆಂಡತಿನ ಯಾರು ಅರೆಸ್ಟ್ ಮಾಡ್ತಾರೋ ಮುಂದೆ ಬನ್ನಿ, ನೋಡ್ತೀನಿ. ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನ್ ಮೇಡಮ್ ಇದು? ವಾಗ್ದೇವಿ ಮೇಡಮ್ ಅವರು ಅಂದ್ರೆ ಡಿಸಿಪ್ಲಿನ್ಗೆ ಇನ್ನೊಂದು ಹೆಸರು ಅಂತ ಹೊರಗಡೆ ಎಲ್ಲ ದೊಡ್ಡದಾಗಿ ಹೇಳ್ತಾರೆ. ಇದೇನಾ ನಿಮ್ ಡಿಸಿಪ್ಲಿನು? ರಾಧ ಅಂತ ಯಾರು ಮಾಡ್ತಿದಾರ ಮೇಡಮ್? ನಾವು ಮಾಡ್ತಿದೀವ, ನೀವು ಮಾಡ್ತಾ ಇದ್ದೀರಾ? ಕೊಡ್ರಿ ಇಲ್ಲೇ ನೋಡಿ, ಅರೆಸ್ಟ್ ವಾರೆಂಟ್. ಇದಕ್ಕಿಂತ ಇನ್ನೇನ್ ಬೇಕು ಅರೆಸ್ಟ್ ಮಾಡೋದಕ್ಕೆ? ಮತ್ತೆ ಏನ್ ಸರ್ ಅರೆಸ್ಟ್ ಅದು ಇದು ಅಂತ ಹೇಳ್ತಿದ್ದೀರಾ? ಹೇಳ್ತಿದ್ದೀನಲ್ಲ, ಅದೆಲ್ಲ ಸುಳ್ಳು.
ಮ್ಯಾಮ್ ಅಮ್ಮೋರೆ ಅಮ್ಮೋರೆ ಇವ್ರ ಮಾತುಗಳನ್ನೆಲ್ಲ ನೀವು ನಂಬೇಡಿ ಅಮ್ಮೋರೆ. ಅವ್ರು ಏನೋ ಹೇಳ್ತಾರಮ್ಮ, ನೀವ್ ಯಾಕೆ ನಂಬ್ತಿದ್ದೀರಾ? ನಾನ್ ಮಾತಾಡ್ತಿದ್ದೀನಿ ಅಲ್ವಾ, ನೀವಿರಿ ಅಮ್ಮ. ಸಾಹೇಬ್ರೆ, ಹೌದು ವಾಗ್ದೇವಿ, ಇಂಥ ಸಾಕ್ಷಿಗಳನ್ನ ನಂಬೇಡ. ರಾಹುಲ್ ವಿಷಯದಲ್ಲೂ ಹಾಗೆ ಆಗಿದೆ, ಇವಾಗ ನಿನ್ನ ವಿಷಯದಲ್ಲಿ ಕೂಡ ಹಾಗೆ ನಡೀತಾ ಇದೆ. ಏನ್ ಸರ್ ನೀವು ಏನ್ ಮಾತಾಡ್ತಿದ್ದೀರಾ? ದಯವಿಟ್ಟು ನಮ್ ಡ್ಯೂಟಿನ ನಾವು ಮಾಡೋಕ್ ಬಿಡಿ. ಮೇಡಮ್ಮೇ ತಪ್ಪು ಒಪ್ಕೊಂಡಾದ್ಮೇಲೆ ನೀವಿನ್ನೂ ಅರೆಸ್ಟ್ ಬೇಡ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ, ಏನಿದು? ಸ್ಟೇಷನ್ ಬಂದು ಮಾತಾಡಿ. ಮೇಡಮ್ನ ಕರ್ಕೊಂಡ್ ಬನ್ನಿ. ಬಂದ್ರಮ್ಮ, ಕರ್ಕೊಂಡ್ ಬನ್ನಿ. ರಾಹುಲ್ ಕೇಸ್ ನನ್ನ ಮೇಲೆ ಟರ್ನ್ ಆಗುತ್ತೆ ಅಂತ ಭಯಪಟ್ಟೆ. ಈ ಹೊಸ ಟ್ವಿಸ್ಟಿಂದ ನಾನು ಸೇಫ್. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ನಮ್ ಲಾಯರ್ ಬಂದ್ಬಿಟ್ರು. ಆಂಟಿಸಿಪೇಟರಿ ಬೇಲ್. ಮೇಡಮ್ನ ಬಿಟ್ಟು ನೀವು ಹೊರಡಿ. ಮಿಕ್ಕಿದ ವಿಷಯ ಕೋರ್ಟಲ್ಲಿ ಮಾತಾಡ್ಕೊಳ್ಳೋಣ. ಲಾಯರ್ ಮೇಡಮ್, ರಾಹುಲ್ಗೆ ಬೇಲ್ ಸಿಕ್ಕತ್ತೆ ಅಂತ ಅನ್ಕೊಂಡಿದ್ರೆ ಇದು ನನಗೆ. ತೇಜ ಅವರೇ ಹೇಳಿದ್ರು ಮೇಡಮ್. ಅಂದ್ರೆ ಅದು ಮ್ಯಾಮ್ ಹೀಗೆ ಆಗುತ್ತೆ ಅಂತ ವಾಣಿ ಮೊದಲೇ ಊಹಿಸಿದ್ಲು. ಈ ಏರ್ಪಾಡು ಮಾಡುವಂತ ಅವಳೇ ಸಲಹೆ ಕೊಟ್ಟಿದ್ದು ಮ್ಯಾಮ್. ಅಂದ್ರೆ ಅಮ್ಮೋರೆ, ಅದು ಹಿಂದೆಯಿಂದ ನಮ್ಮನ್ನ ಆಟ ಆಡಿಸ್ತಿರೋರು ಯಾರು ಆದ್ರೆ ರಾಹುಲ್ ಅವರನ್ನ ನಾವು ಬಿಡಿಸೋ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಕಂಡು ಹಿಡಿದು ನಿಮ್ಮೇಲ್ ಕೂಡ ದ್ವೇಷ ಸಾಧಿಸ್ತಾರೆ ಅಂತ ಮೊದ್ಲೇ ಊಹೆ ಮಾಡಿ ನಾವಿಬ್ರು ಸೇರಿ ಹೀಗ್ ಮಾಡಿದ್ವಿ ಅಮ್ಮೋರೆ. ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ಯಮ್ಮ. ಇವತ್ತು ಈ ಲಾಯರ್ ಬಂದಿದ್ದಕ್ಕೆಲ್ಲ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತನೇ ನಡೀತಿತ್ತಮ್ಮ. ರಾಹುಲ್ ಅವ್ರ ವಿಷಯದಲ್ಲಿ ನಡೆದಿರೋ ಅನ್ಯಾಯ ಆರೋಪ ಇನ್ನು ಸಾಕು. ಇದೆಲ್ಲ ಕನ್ಫರ್ಮ್ ಆಗಿ ಆ ಶ್ಯಾಮಲನ್ ಕೆಲಸನೇ. ಶ್ಯಾಮಲನ್ ಹಿಂದೆ ಸರ್ಸು ಇದ್ದಾಳ ಅಥವಾ ಇಬ್ರು ಸೇರಿ ಮಾಡ್ತಿರೋ ಕೆಲಸನ? ಇಲ್ಲ, ನಮಗೇ ಗೊತ್ತಿಲ್ದಿರೋ ಶತ್ರು ಯಾರಾದ್ರೂ ಇದಾರ ಅಂತ ನಾವು ತಿಳ್ಕೋಬೇಕು.
ಲಾಯರ್ ಮೇಡಮ್, ನೀವು ತಕ್ಷಣನೇ ಶ್ಯಾಮ್ಲನ್ ಮೇಲೆ ಕೇಸ್ ಹಾಕಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋ ಹಾಗೆ ನೋಡ್ಕೊಳ್ಳಿ. ಓಕೆ ಮೇಡಮ್. ಓ ಗಾಡ್, ಎಲ್ಲ ಓಕೆ ಅನ್ಕೊಳ್ತಿರೋ ಟೈಮಲ್ಲಿ ಈ ಟ್ವಿಸ್ಟ್ ಏನು ಮತ್ತೆ ಈ ಇನ್ವೆಸ್ಟಿಗೇಷನ್ ಯಾಕೆ? ಶ್ಯಾಮ್ಲಾ ಆಂಟಿ ಕನ್ಫರ್ಮ್ ಆಗಿ ನನ್ನ ಬಗ್ಗೆ ಹೇಳ್ಬಿಡ್ತಾರೆ. ಸರ್ಸು ಕತೆನ ಶುಭ ಮಾಡೋಣ ಅನ್ಕೊಂಡ್ರೆ ನನ್ನ ಚಾಪ್ಟರೇ ಕ್ಲೋಸ್ ಆಗೋ ಥರ ಇದೆಯಲ್ಲ. ಓ ಗಾಡ್. ಹೇಳಿದ್ದು ನೆನಪಿದೆ ತಾನೆ? ಯಾವ ಕಾರಣಕ್ಕೂ ಶ್ಯಾಮ್ಲಾ ತಪ್ಪಿಸ್ಕೊಡ್ದು. ನನ್ನನ್ನು ನನ್ನ ಕುಟುಂಬದ ನಾಶ ಮಾಡಬೇಕು ಅಂತ ಅನ್ಕೊಂಡಿದ್ದಾಳಲ್ಲ, ನಾನೇನು ಅಂತ ತೋರಿಸ್ತೀನಿ. ಸಾರಿ ಮೇಡಮ್. ತಗೋಬೇಕಾದ್ರೆ ಸಂತೋಷವಾಗಿ ತಗೊಂಡು ವಾಪಸ್ ಕೊಡ್ಬೇಕಾದ್ರೆ ಹೀಗೆ ಅಳು ಮುಖದಲ್ಲಿ ಸಾರಿ ಯಾಕೆ? ಅಂದ್ರೆ ಹೀಗಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಮಾಡಬೇಕು, ಅದೇ ನಿಮ್ಮ ಡ್ಯೂಟಿ. ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿ ಸಕ್ಸಸ್ಫುಲ್ ಆಗಿ ಕೆಲಸನ ಪೂರ್ತಿ ಮಾಡೋದಕ್ಕೆ ಅಲ್ವಾ ಈ ಚೆಕ್ನ ನಿಮಗೆ ಕೊಟ್ಟಿದ್ದು. ಕಸ್ಟಡಿಯನ್ ಜೊತೆ ಸಾಲಿಡ್ ಪ್ರೂಫ್ನ ಸೃಷ್ಟಿ ಮಾಡಿ ವಾಗ್ದೇವಿನ ಈಸಿಯಾಗಿ ಅರೆಸ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ, ಸಂತೋಷ ಎರಡು ನಾಶ ಮಾಡ್ಬಿಟ್ರಿ. ನಾವು ಜೀಪ್ ಹತ್ತಿಸ್ತಾ ಇದ್ವಿ, ಅಷ್ಟರಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಂಡು ಆ ಲಾಯರ್ ಬಂದ್ರು ಮೇಡಮ್. ಅದಕ್ಕೆ ಮಿಸ್ ಆಗ್ಬಿಟ್ರು. ನೀವ್ ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದೀರಾ ಅಂತ ಅವ್ರಿಗೆ ಮೊದಲೇ ಹೇಗೆ ಗೊತ್ತಾಯ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ಇನ್ನೂ ಅರ್ಥ ಆಗದೆ ಇರೋದಕ್ಕೆ ಏನಿದೆ ಮೇಡಮ್? ಓದು ಬರ ಬರ್ದೇ ಇರೋ ಅಜ್ಞಾನಿಗೆ ಬಂದಿರೋ ಆಲೋಚನೆ ಆಗಿರತ್ತೆ. ಇವಾಗ ಏನ್ ಮಾಡೋದು ಲಾಯರ್? ನಿಮಗ್ ಕೈ ಮೀರ್ ಹೋಗಿರೋ ಅವಕಾಶ ಇವಾಗ ನನ್ನ ಕೈ ಮುಷ್ಟಿಗೆ ಬರ್ತಿದೆ. ನಾಳೆ ಕೋರ್ಟಿಗೆ ಬರ್ತಾರಲ್ಲ, ಅವಾಗ ಮಿಸ್ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಜೊತೆಗೆ ಇದು ಒಂದಾಗ್ಲಿ, ಆ ಸರಸುನ ಕೂಡ ಯಾವುದೋ ಒಂದು ಕೇಸಲ್ಲಿ ಲಾಕ್ ಮಾಡಿ ಒಳಗ್ ತಳ್ಳಿದ್ರೆ ಪೀಡೆ ತೊಲಗುತ್ತೆ. ಆ ಚಾನ್ಸ್ಗೋಸ್ಕರನೇ ನಾನು ವೆಯ್ಟ್ ಮಾಡ್ತಿದ್ದೇನೆ ಮೇಡಮ್. ವಿಲ್ ಸಿ. ಅಮ್ಮವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದ ಪೊಲೀಸ್ ಅವ್ರನ್ನಾಗ್ಲಿ ಅವ್ರ ಮಾತನಾಗ್ಲಿ ನೋಡ್ತಿದ್ರೆ ನಂಗೆ ಯಾಕೋ ಅವರು ಕೂಡ ಶ್ಯಾಮಲಾ ಕಡೆಯವ್ರೆ ಅಂತ ಅನುಮಾನ ಬರ್ತಿದ್ಯಮ್ಮ. ಆಗಿರಬಹುದು ಸರ್ಸು. ಎಲ್ಲರೂ ಸೇರ್ಕೊಂಡೆ ನಮ್ಗೆ ತಪ್ಪಿಸ್ಕೊಳ್ಳೋ ಅವಕಾಶ ಇಲ್ಲದೆ ಇರೋ ಹಾಗೆ ಮಾಡ್ತಿದ್ದಾರೆ ಅನಿಸ್ತಿದೆ. ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕು ಅಂದ್ರೆ ನಮ್ಗೆ ಯಾವ್ದಾದ್ರೂ ಬಲವಾದ ಆಧಾರ ಬೇಕು ನವ್ಯಮ್ಮ. ರಾಹುಲ್ ಅಣ್ಣನ್ ತರ ಮಿಮಿಕ್ರಿ ಮಾಡಿದ್ದು ಪ್ರೀತಿ ಅಂತ ಹೇಳ್ಬೇಕಿತ್ತು ಸರ್ಸು. ನಿಜ ಏನು ಅಂತ ಅವಳ ಬಾಯಿಂದ ಹೊರಗೆ ಬಿದ್ದಿರೋದು, ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿರೋದು. ಅವಳ ಬಗ್ಗೆ ಮಾತ್ರ ಅಲ್ಲಮ್ಮ, ನನ್ನ ಬಗ್ಗೆ ಕೂಡ ಅಮ್ಮವ್ರಿಗೆ ನಿಜ ಗೊತ್ತಾಗ್ಬಿಡುತ್ತೇನೋ ಅಂತ ತುಂಬಾ ಭಯ ಪಟ್ಟಿದ್ದೆ ನವ್ಯಮ್ಮ. ಹಾಗೇನಾದ್ರೂ ಆದ್ರೆ ಅಮ್ಮವ್ರ ಆರೋಗ್ಯ ಏನಾಗುತ್ತೋ ಅಂತ ಸುಮ್ಮನಾಗ್ಬಿಟ್ಟೆ ಅಷ್ಟೇ. ಮತ್ತೆ ಈಗ ಏನ್ ಮಾಡೋಣ ಸರ್ಸು? ನವ್ಯಮ್ಮ, ನನ್ನ ಒಂದ್ಸಲಿ ಜೈಲಿಗೆ ಕರ್ಕೊಂಡು ಹೋಗ್ತೀರಾ? ಜೈಲ್ಗ ಇವಾಗ್ಲಾ? ಹೌದಮ್ಮ. ಸರ್ಸು, ಪೊಲೀಸ್ ಸ್ಟೇಷನ್ ಅಂದ್ರೆ ಪರವಾಗಿಲ್ಲ, ಆದ್ರೆ ಸಬ್ ಜೈಲ್ ಅಂದ್ರೆ ಅದಕ್ಕೆ ಪರ್ಮಿಷನ್ ಬೇಕು ಸರ್ಸು. ಅದಕ್ಕೆ ತುಂಬಾ ದೊಡ್ಡ ಪ್ರಾಸೆಸ್ ಇರುತ್ತೆ. ಅದ್ ಹಾಗಲ್ಲಮ್ಮ. ರಾಹುಲ್ ಅವ್ರಿಗೆ ನಡೆದಿದ್ದನ್ನೆಲ್ಲ ಹೇಳಿದ್ರೆ ಅವ್ರೇನಾದ್ರೂ ಸಲಹೆ ಕೊಡ್ತಾರೋ ಏನೋ ಅಂತ ಚಿಕ್ಕ ಆಸೆ. ಅಷ್ಟಲ್ದೆ ಟಿವಿಲಿ ಅಮ್ಮವ್ರ ಬಗ್ಗೆ ಮಾತಾಡಿದ ಅಧಿಕಾರಿ ಕೂಡ ಅದೇ ಜೈಲಲ್ಲೇ ಇರೋದ್ರಿಂದ ಅವ್ರನ್ನ ಭೇಟಿ ಮಾಡಿದ್ರೆ ಈ ಕೇಸಿಗೆ ಸಂಬಂಧಪಟ್ಟ ಆಧಾರ ಸಿಗುತ್ತೆ ಅಂತ ಅನಿಸ್ತಿದೆ ನವ್ಯಮ್ಮ. ಸರಿ ಸರ್ಸು, ನಾನು ಹೇಗಾದ್ರೂ ಅರೇಂಜ್ ಮಾಡ್ತೀನಿ. ಸರಿ ನವ್ಯಮ್ಮ. ತಲೆಯಲ್ಲಿ 2 ಅಕ್ಷರ ಇಲ್ದಿದ್ರು ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು ಇವಳಿಗೆ? ಜೈಲಿಗೆ ಹೋಗಿ ಕಸ್ಟಡಿಯನ್ ಮೀಟ್ ಆಗ್ತೀಯಾ? ಹೀರೋ ಮಾಡ್ತೀನಿ ನಿನಗೆ. ಪ್ರೀತಿನೇ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ಹಲೋ ಆಂಟಿ. ಹೇಳು ಪ್ರೀತಿ. ಆಂಟಿ, ಸರ್ಸು ನವ್ಯ
ಇಬ್ರು ಸೇರಿ ಜೈಲಿಗೆ ಹೋಗ್ತಿದಾರ ಆಂಟಿ. ಜೈಲ್ಗ ಯಾಕೆ? ರಾಹುಲ್ ಜೊತೆಗೆ ಆ ಕಸ್ಟೋಡಿಯನ್ನು ಮೀಟ್ ಆಗಿ ಈ ಕೇಸಿಗೆ ಸಂಬಂಧಪಟ್ಟಿರೋ ಏನಾದ್ರೂ ಕ್ಲೂ ಸಿಗ್ಬೋದೇನೋ ಅಂತ. ಅಂದ್ರೆ ನಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಉತ್ಸಾಹದಲ್ಲಿದ್ದಾರೆ ಅಂತ ಆಯ್ತು. ಹಾಗಾಗ್ಬಾರ್ದು ಅಂತಾನೆ ನಿಮಗ್ ಕಾಲ್ ಮಾಡ್ದೆ ಆಂಟಿ. ಅವ್ರ ವಿಷಯನ ನಾನು ನೋಡ್ಕೋತೀನಿ, ಯು ಡೋಂಟ್ ವರಿ. ಓಕೆ ಓಕೆ ಆಂಟಿ. ನಾಳೆ ಸರ್ಸು ಯಾವುದೇ ಕಾರಣಕ್ಕೂ ಆ ಕಸ್ಟೋಡಿಯನ್ನ ಮೀಟ್ ಆಗ್ಲೇಬಾರ್ದು. ಇದು ನಿಮ್ ಜವಾಬ್ದಾರಿ. ಶ್ಯೂರ್ ಮೇಡಮ್. ನೋಡಿ SCP, ಕನಿಷ್ಠ ಪಕ್ಷ ಇವಾಗ್ಲಾದ್ರೂ ಈ ಕೆಲಸನ ಪರ್ಫೆಕ್ಟ್ ಆಗಿ ಮಾಡಿ. ಇಲ್ಲಾಂದ್ರೆ ಇಷ್ಟು ದಿನ ಪಟ್ಟಂತ ಕಷ್ಟ ವ್ಯರ್ಥ ಆಗೋಗುತ್ತೆ. ನಾನು ನೋಡ್ಕೊಳ್ತೀನಿ ಮೇಡಮ್. ಈ ಸರಿ ನನ್ನ ನಂಬಿ. ರಾಹುಲ್ ಅವರೇ, ನವ್ಯ, ಮೇಡಮ್ ಹೇಗಿದ್ದಾರೆ? ಮನೇಲಿ ಎಲ್ಲರೂ ಓಕೆನಾ? ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಂಬ್ತಿದಾರ ಅಥವಾ ಆ ಆಡಿಯೋ ಕಾಲ್ನೇ ನಿಜ ಅಂತ ನಂಬಿದಾರ? ಇಲ್ಲ ಅಣ್ಣ, ಆ ಆಡಿಯೋ ಕಾಲ್ ಫೇಕ್ ಅಂತ ಸರ್ಸು ಪ್ರೂವ್ ಮಾಡಿದಾಳೆ. ನೀನ್ ಗ್ರೇಟ್ ಸರ್ಸು. ಅಂದ್ರೆ ನಾಳೆ ಕೋರ್ಟಲ್ಲಿ ನಾವೇ ಗೆಲ್ತೀವಲ್ವಾ? ಏನಾಯ್ತು? ಯಾಕೆ ಹೀಗೆ ಅಳ್ತಾ ಇದ್ದೀರಾ? ಅಂದ್ರೆ ಅಣ್ಣ, ಅದು ಇವತ್ತು ಕಸ್ಟೋಡಿಯನ್ ಮೀಡಿಯಾ ಹತ್ರ ಮಾತಾಡಿ ಎಲ್ಲ ಮಾಡಿಸಿದ್ದು ಮೇಡಮ್ ಅಂತ ಹೇಳಿದ್ರು. ಏನ್ ನೀನ್ ಹೇಳ್ತಾ ಇರೋದು? ಹೌದಣ್ಣ, ಪೊಲೀಸರು ಮೇಡಮ್ನ ಅರೆಸ್ಟ್ ಮಾಡಕ್ ಬಂದ್ರೆ ಲಾಯರು ಕರೆಕ್ಟ್ ಟೈಮ್ಗೆ ಆಂಟಿಸಿಪೇಟರಿ ಬೇಲ್ ತಗೊಂಬಂದು ಅರೆಸ್ಟ್ ಮಾಡೋದನ್ನ ತಡೆದಿದ್ದಾರೆ. ಏನು? ಮೇಡಮ್ನ ಅರೆಸ್ಟ್ ಮಾಡೋದು ಅಂದ್ರೆ ಏನು? ಅಷ್ಟಕ್ಕೂ ಅಲ್ಲಿ ಏನ್ ನಡೀತಾ ಇದೆ? ಇದೆಲ್ಲ ಶ್ಯಾಮಲ ಮಾಡಿರೋ ಕುತಂತ್ರ ಅಂತ ಅನ್ಕೊಂಡಿದ್ದೀನಿ ರಾಹುಲ್ ಅವರೇ. ನಿಮ್ಮನ್ನ ಸಿಕ್ಕಾಕ್ಸಿದ್ದು ಸಾಕಾಗಿಲ್ಲ ಅಂತ ಅಮ್ಮವ್ರನ್ನ ಕೂಡ ಅರೆಸ್ಟ್ ಮಾಡಿಸೋದಕ್ಕೆ ನೋಡಿದ್ಲು. ಅದಕ್ಕೆ ಆ ಅಧಿಕಾರಿನ ಕೂಡ ಉಪಯೋಗಿಸ್ಕೊಂಡಿರ್ತಾರೆ ಅನ್ಸುತ್ತೆ. ಆದ್ರೆ ಆ ಕಸ್ಟೋಡಿಯನ್ ತುಂಬಾ ನಂಬಿಕೆ ಇರೋ ಮನುಷ್ಯ ಸರ್ಸು. ನಮ್ ಫ್ಯಾಮಿಲಿ ಅಂದ್ರೆ ತುಂಬಾ ನಂಬಿಕೆ, ಗೌರವ ಇರುವಂತ ಮನುಷ್ಯ. ಅವ್ರು ಯಾವತ್ತೂ ಹಾಗೆ ಮಾಡೋದಿಲ್ಲ. ಅಂಥವ್ರು ಮೇಡಮ್ ಬಗ್ಗೆ ಹೀಗೆ ಮಾತಾಡೋದು, ಬ್ಲೇಮ್ ಮಾಡೋದು ಅಂದ್ರೆ ಏನು? ನನಗೆ ಯಾಕೋ ಶಾಕಿಂಗ್ ಆಗಿದೆ. ಮನೇಲಿ ಎಲ್ಲರಿಗೂ ಹಾಗೆ ಇದೆ ಅಣ್ಣ. ನನಗೆ ಗೊತ್ತಿರೋ ಹಾಗೆ ಅವರನ್ನ ಯಾವುದೋ ಕಾರಣದಿಂದ ಹೆದರ್ಸಿ ಬೆದರ್ಸಿ ಹೀಗೆ ಮಾತಾಡ್ಸಿದ್ದಾರೆ ಅಂತ ಅನ್ನಿಸ್ತಿದೆ ರಾಹುಲ್ ಅವರೇ. ಎಸ್ ಸರ್ಸು, ನೀನು ಹೇಳ್ತಾ ಇರೋದು ಕರೆಕ್ಟೇ. ಸರ್ಸು, ನೀನೊಂದು ಕೆಲಸ ಮಾಡು. ಅವರು ಕೂಡ ಇದೇ ಜೈಲಲ್ಲಿ ಇರೋದ್ರಿಂದ ನೀನು ಅವ್ರನ್ನ ಮೀಟ್ ಮಾಡಿ ಒಂದ್ಸಲ ಮಾತಾಡೋ ಪ್ರಯತ್ನ ಮಾಡು. ಕನ್ಫರ್ಮ್ ಆಗಿ ಏನಾದರೂ ಒಂದು ಕ್ಲೂ ಸಿಗುತ್ತೆ. ಓಕೆನಾ? ನಿಜ ರಾಹುಲ್ ಅವರೇ, ನಾನು ಅದನ್ನೇ ಅನ್ಕೋತಿದ್ದೆ. ಅವ್ರ ಜೊತೆ ಮಾತಾಡಿದ್ರೆ ಹಿಂದೆ ಇದು ಇದನ್ನೆಲ್ಲ ಯಾರು ಮಾಡಿಸ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸರಿ ಸರ್ಸು, ಅವ್ರನ್ನ ಹೇಗಾದರೂ ಮಾಡಿ ಮೀಟ್ ಮಾಡಿ. ನನಗೇನಾದರೂ ಪರವಾಗಿಲ್ಲ. ಮೇಡಮ್ನ ಹುಷಾರಾಗಿ ನೋಡ್ಕೊಳ್ಳಿ, ಸರಿನಾ? ಸರಿ ರಾಹುಲ್ ಅವರೇ. ನೋಡಿಮಾ, ಟೈಮ್ ಆಯ್ತು, ನಡೀರಿ. ಬರ್ತೀವಿ ರಾಹುಲ್ ಅವರೇ. ಹುಷಾರು ನವ್ಯ. ಬನ್ನಿಮಾ.
ಸರಿ ಸರ್, ಅವರಿಬ್ರು ಕಸ್ಟಡಿಯನ್ನ ಮೀಟ್ ಮಾಡದಿರೋ ಹಾಗೆ ನಾನು ನೋಡ್ಕೋತೀನಿ. ACP ಸರ್ ಹೇಳಿದ ಹುಡುಗಿರು ಇವರೇ ಅನ್ಸುತ್ತೆ. ಸರ್, ನಾವು ಕಸ್ಟಡಿಯನ್ ಮಾಧವರಾವ್ ಅವ್ರನ್ನ ಭೇಟಿ ಮಾಡಬೇಕು. ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಯಾರನ್ನ ಬೇಕೋ ಅವ್ರನ್ನ ಮೀಟ್ ಮಾಡೋದಕ್ಕೆ ಇದು ಹಾಸ್ಟೆಲ್ ಅಲ್ಲ, ಸಬ್ ಜೈಲ್. ದಯವಿಟ್ಟು ಸಾಹೇಬ್ರೆ, ಅದಕ್ಕೆ ನಿಮ್ಮ ಅನುಮತಿ ಕೇಳೋದಕ್ಕೆ ಅಂತಾನೆ ಬಂದಿದ್ದು. ಅವ್ರ ಹತ್ರ ನಿಮ್ಗೇನ್ ಕೆಲಸ? ಅಂದ್ರೆ ಮಾಧವರಾವ್ ಅವರು ನಮಗೆ ತುಂಬಾ ಗೊತ್ತಿರೋ ವ್ಯಕ್ತಿ. ಯಾವತ್ತೂ ಹೀಗೆ ಕೇಸು ಜೈಲ್ ಅಂತ ಓಡಾಡ್ದವ್ರಲ್ಲ. ಅದಕ್ಕೆ ಒಂದ್ಸಲ ಮಾತಾಡಿದ್ರೆ ಧೈರ್ಯ ಬರುತ್ತೇನೋ ಅಂತ. ಈ ಜೈಲಲ್ಲಿ ಅವ್ರಿಗೆ ಬೇಕಾಗಿರೋ ಧೈರ್ಯ ನಾವು ಕೊಡ್ತೀವಿ, ನೀವಿಬ್ರು ಹೋಗಿ. ಸಾಹೇಬ್ರೆ, ನಾವೇನ್ ಜಾಸ್ತಿ ಹೊತ್ತು ಮಾತಾಡಲ್ಲ ಸಾಹೇಬ್ರೆ. 2 ನಿಮಿಷ ಮಾತಾಡ್ಕೊಂಡು ಹೊರಟು ಹೋಗ್ತೀವಿ. 2 ಸೆಕೆಂಡ್ ಕೂಡ ಮಾತಾಡಕ್ ಅವಕಾಶ ಇಲ್ಲ. ಅಲ್ಲ, ನೀವು ಒಳಗೆ ಹೇಗೆ ಬಂದ್ರಿ? ಯಾರು ಬಿಟ್ಟಿದ್ ನಿಮ್ಮನ್ನ? ಪರ್ಮಿಷನ್ ಲೆಟರ್ ಎಲ್ಲಿ ಇದ್ರೆ ತೋರಿಸಿ. ಸರ್, ಅಂದ್ರೆ ಅದು ನಾವು ರಾಹುಲ್ ಅವ್ರನ್ನ ಭೇಟಿ ಮಾಡಕ್ ಬಂದಿದ್ವಿ. ಅವರು ನಮ್ಮಣ್ಣ. ಓಹೋ, ಅರ್ಥ ಆಯ್ತು ಬಿಡಿ. ಆ ಕಸ್ಟೋಡಿಯನ್ನು ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ. ನಿಮ್ಮ ಮಾತುಗಳಿಂದ ಅವನನ್ನು ಇನ್ಫ್ಲೂಯೆನ್ಸ್ ಮಾಡಿ ಈ ಕೇಸನ್ನ ನಿಮ್ಮ ಕಡೆ ಮಾಡ್ಕೋಬೇಕು ಅಂತಿದ್ದೀರಾ? ಅಯ್ಯಯ್ಯೋ, ಖಂಡಿತ ಹಾಗಲ್ಲ. ಅನ್ಯಾಯವಾಗಿ ಮಾಡಿರೋ ಈ ಕುತಂತ್ರಕ್ಕೆ ಕಾರಣ ಯಾರು ಅನ್ನೋದನ್ನ ತಿಳ್ಕೋಬೇಕು ಅನ್ಕೊಂಡಿದ್ದೀವಿ. ನಾಳೆ ಕೋರ್ಟ್ಗೆ ಬರ್ತಾರಲ್ಲ, ಅವಾಗ ತಿಳ್ಕೊಳ್ಳಿ. ಈಗ ಹೋಗಿ. ಅದ್ ಹಾಗಲ್ಲ ಸಾಹೇಬ್ರೆ, ಒಂದ್ಸಲ ಅವ್ರನ್ನ ಭೇಟಿ ಮಾಡಿ ಹೊರಟು ಹೋಗ್ತೀವಿ. ಯಾಕಮ್ಮ, ಹೇಳೋದು ಅರ್ಥ ಆಗ್ತಿಲ್ವಾ? ಮರ್ಯಾದೆಯಿಂದ ಆಚೆ ಹೋಗಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಹೋಗ್ರಮ್ಮ, ನಿಮಗೆ ಹೇಳ್ತಾ ಇರೋದು. ಇದೇನೋ ಪ್ರೀತಿ ಇಷ್ಟೊಂದ್ಸಲ ಫೋನ್ ಮಾಡಿದಾಳೆ? ಮತ್ತೆ ಅಲ್ಲೇನಾದ್ರೂ ಪ್ರಾಬ್ಲಮ್ಮಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಕ್ಸ್ಕ್ಯೂಸ್ ಮಿ. ಏನ್ ಸರ್, ಬೆಟಾಲಿಯನ್ ಜೊತೆಗೆ ಬಂದಿದ್ದೀರಾ? ನಾನು ಪ್ರೊಟೆಕ್ಷನ್ಗೋಸ್ಕರ ಅಪ್ಲೈ ಮಾಡಿಲ್ವಲ್ಲ. ನಾವು ಇಲ್ಲಿಗೆ ಬಂದಿರೋದು ನಿಮಗೆ ಪ್ರೊಟೆಕ್ಷನ್ ಕೊಡಕ್ಕಲ್ಲ ಮೇಡಮ್, ಅರೆಸ್ಟ್ ಮಾಡೋದಕ್ಕೆ. ಅರೆಸ್ಟ್ ಮಾಡೋದಕ್ಕೆ. ಅರೆಸ್ಟಾ? ನನ್ನ? ಏನ್ ಮಾತಾಡ್ತಾ ಇದ್ದೀರಾ? ನಿಮ್ಮ ಮೇಲೆ ವಾಗ್ದೇವಿ ಮೇಡಮ್ ಫ್ಯಾಮಿಲಿ ಮೆಂಬರ್ ಕೇಸ್ ಹಾಕಿದ್ದಾರೆ. ನನ್ನ ಮೇಲ? ಏನ್ ರೀಸನು? ವಾಗ್ದೇವಿ ಇನ್ಸ್ಟಿಟ್ಯೂಟ್ ಮೇಲೆ ಫಾಲ್ಸ್ ಎಲಿಗೇಷನ್ಸ್ ಮಾಡ್ತಾ ಅಪಪ್ರಚಾರ ಮಾಡ್ತಿರೋದ್ರ ಬಗ್ಗೆ ಕೇಸ್ ಹಾಕಿದ್ದಾರೆ. ಅಪಪ್ರಚಾರನ? ನಾನಾ? ಅದು ನಿಜ ಅಲ್ಲ. ಹೀಗೆ ನನ್ನ ಅರೆಸ್ಟ್ ಮಾಡಿಸಿ ನನ್ನ ಮರ್ಯಾದೆ ತೆಗೆಯೋದೇ ಅವರ ಟಾರ್ಗೆಟ್. ನೋಡಿ ಮೇಡಮ್, ನಿಜ ಏನು ಅಂತ ತೀರ್ಮಾನ ಮಾಡಬೇಕಾಗಿರೋದು ನೀವು ಅಲ್ಲ, ನಾನು ಅಲ್ಲ, ಕೋರ್ಟು. ನೀವೇನೇ ಮಾತಾಡೋದಿದ್ರು ನಾಳೆ ಕೋರ್ಟಲ್ಲಿ ಮಾತಾಡಿ. ರಾಹುಲ್ನ ವಾಗ್ದೇವಿನ ಅರೆಸ್ಟ್ ಮಾಡಿಸಿದೆ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಈ ವಿಷಯನ ಹೇಳೋದಕ್ಕೆ ಪ್ರೀತಿ ನನಗೆ ಅಷ್ಟೊಂದು ಸರಿ ಫೋನ್ ಮಾಡಿದಾಳೆ. ಏನ್ ಮೇಡಮ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನಮ್ಮ ಜೊತೆ. 1 ನಿಮಿಷ ಇರಿ, ನಾನು ನನ್ನ ಲಾಯರ್ ಜೊತೆ ಮಾತಾಡಬೇಕು. ಹಲೋ ಲಾಯರ್ ಮೇಡಮ್, ನನ್ನ ಮೇಲೆ ವಾಗ್ದೇವಿ ಫ್ಯಾಮಿಲಿಯವರು ಕೇಸ್ ಹಾಕಿದ್ದಕ್ಕೆ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬಂದಿದ್ದಾರೆ. ಟಿಟ್ ಫಾರ್ ಟ್ಯಾಟ್ ಅನ್ಸುತ್ತೆ. ಡೋಂಟ್ ವರಿ ಮೇಡಮ್, ಕಾಂಪ್ಲಿಕೇಟೆಡ್ ಆಗಿ ನೀವು ಅವ್ರ ಹತ್ರ ಏನು ಮಾತಾಡಬೇಡಿ. ನಾನು ಬೇಲ್ ತೊಗೊಂಡು ಬರ್ತೀನಿ, ಓಕೆ? ಆದರೆ ನಾನು ಅರೆಸ್ಟ್ ಆದರೆ ನನ್ನ ಮರ್ಯಾದೆ ಹೋಗುತ್ತಲ್ವಾ? ಇಲ್ಲ, ಪಬ್ಲಿಸಿಟಿ ಆಗುತ್ತೆ. ಎಸ್, ಆ ವಾಗ್ದೇವಿ ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೇನೆ
ಈ ರೀತಿ ಮಾಡಿದ್ದಾರೆ ಅಂತ ನಾಳೆ ನಾನು ಕೋರ್ಟಲ್ಲಿ ವಾದ ಮಾಡೋಕ್ಕೆ ನನಗೆ ಪಾಯಿಂಟ್ ಸಿಗುತ್ತೆ. ನೀವು ಧೈರ್ಯವಾಗಿ ಹೋಗಿ, ನಾನು ಬೇಲ್ ತಗೊಂಡು ಬರ್ತೀನಿ. ಓಕೆ. ನೀವೇನ್ರಿ ನೋಡ್ಕೊಂಡು ನಿಂತಿದ್ದೀರಾ? ಕರ್ಕೊಂಡು ಬನ್ರಿ. ನನ್ನ ಪ್ರಾಣ ಹೋದ್ರು ನಾನು ನಿಮ್ಮ ವೆಹಿಕಲಲ್ಲಿ ಬರಲ್ಲ, ನಾನು ನನ್ನ ಕಾರಲ್ಲೇ ಬರ್ತೀನಿ. ನಡೀರಿ. ಆ ಮಾಧವರಾವ್ ಹತ್ರ ಮಾತಾಡಿದ್ರೆ ನಮ್ ಕೆಲಸ ಸುಲಭ ಆಗ್ತಾ ಇತ್ತು. ರಾಹುಲ್ ಅವರನ್ನ ಅಮ್ಮವ್ರನ್ನ ಬಿಡಿಸೋ ದಾರಿ ಸಿಗ್ತಾ ಇತ್ತು. ಆದ್ರೆ ಆ ಪೊಲೀಸ್ ನಮ್ಮ ಆಸೆಗಳನ್ನೆಲ್ಲ ಮಣ್ಪಾಲ್ ಮಾಡ್ಬಿಟ್ರು. ನನ್ಗೆ ಯಾಕೋ ಇದು ಕೂಡ ಅವ್ರ ಪ್ಲಾನೆ ಅಂತ ಅನಿಸ್ತಿದೆ. ಅದಕ್ಕೆ ಆ ಪೊಲೀಸ್ಗೆ ಎಷ್ಟು ಕೇಳ್ಕೊಂಡ್ರು ಅವರು ಒಪ್ಲಿಲ್ಲ. ಇಷ್ಟು ದೂರ ಬಂದ್ರು ಏನೂ ಲಾಭ ಇಲ್ದಾಗಾಯ್ತು. ಇವಾಗ ಏನ್ ಮಾಡೋಣ ಸರ್ಸು? ಆ ದೇವ್ರೆ ಏನಾದ್ರೂ ದಾರಿ ತೋರಿಸ್ಬೇಕು. ಅಕ್ಕ, ನೀನು? ನಾನಕ್ಕ, ಪಾಷಾ ಅಂತ. ಅವತ್ತು ನಮ್ಮ ಅಮ್ಮನಿಗೆ ಹುಷಾರಿಲ್ದೆ ಇದ್ದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಸಹಾಯ ಮಾಡಿದ್ರಿ ಅಲ್ಲಕ್ಕ, ನೆನ್ಪಾಯ್ತಕ್ಕ ನಿಮ್ಗೆ? ಹೌದು ಹೌದು. ನಿಮ್ಮ ಅಮ್ಮ ಹೇಗಿದ್ದಾರೆ? ದಿನ ನಿಮ್ನ ನೆನ್ಸ್ಕೊಂಡು ನಮಗ್ ಗೊತ್ತಿರೋ ವ್ಯಕ್ತಿ ಒಬ್ರು ಒಳಗಡೆ ಇದ್ದಾರೆ. ಮಾತಾಡ್ಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾನೆ ಇಲ್ಲ. ಯಾರಕ್ಕ ಅವರು? ನಿಮಗ್ ಗೊತ್ತಿಲ್ಲ ಬಿಡಿ. ನಾವು ಕೇಳಿದ್ರೇನೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಬಹುತ್ ಅಚ್ಚಾ ಬೋಲೆಕ್ಕ ತುಮೆ. ಈ ಏರಿಯಾದಲ್ಲಿ ನಮ್ಗೆ ಗೊತ್ತಿಲ್ದೇ ಇರೋರು ಯಾರು ಇಲ್ವಾ? ನಿಮ್ಗೆ ಯಾರು ಬೇಕು ಹೇಳಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಮಾಧವರಾವ್ ಅಂತ. ಯಾರು? ಆ ಕ್ವಶನ್ ಪೇಪರ್ ಕೇಸ್ನಲ್ಲಿ ಬಂದಿದ್ದಾನಲ್ಲ ಅವನಾ? ಹಾ ಹೌದು ಹೌದು. ಸಿ ಬ್ಲಾಕು ಸೆಲ್ ನಂಬರ್ 6 ನಲ್ಲಿ ಇರ್ತಾರೆ ಅಕ್ಕ. ದೇವ್ರು ನಮ್ಗೆ ದಾರಿ ತೋರ್ಸೋದಿಕ್ಕೆ ಚಾಯ್ ವಾಲನ್ ಹಾಗೆ ಬಂದಿದ್ದಾನೆ ಸರ್ಸು. ನಾವಿಬ್ರು ಅವ್ರ ಹತ್ರ ಮಾತಾಡೋ ಹಾಗೆ ಮಾಡ್ತೀಯಾ? ನೀವಿಬ್ರು ಅಂದ್ರೆ ಇವಳೊಬ್ಬಳನ್ನ ಕರ್ಕೊಂಡು ಹೋದ್ರೂ ಪರವಾಗಿಲ್ಲ, ನಮ್ಗೆ ಅವ್ರ ಭೇಟಿ ಇಂಪಾರ್ಟೆಂಟ್. ನೀವು ಧೈರ್ಯವಾಗಿ ಒಳಗಡೆ ಹೋಗಿ. ನೀವೇನಾದ್ರೂ ಹೆದರ್ಕೊಂಡ್ರೆ ಅವ್ರಿಗೆ ಪಕ್ಕ ಅನುಮಾನ ಬರುತ್ತೆ. ಸರಿ ಭಯ್ಯ. ಜೋಪಾನವಾಗಿ ಹೋಗಿ ಬನ್ನಿ ಅಕ್ಕ. ಆ ಪೊಲೀಸ್ ಹತ್ರ ಮಾತಾಡಿದ್ವಿ ಅಲ್ವಾ, ಅದೇ ಬ್ಲಾಕಲ್ಲಿ 6ನೇ ನಂಬರ್ ರೂಮ್ ಇದೆ. ಹುಷಾರಾಗಿ ಹೋಗು. ಸರಿ ನವ್ಯಮ್ಮ. ಅಕ್ಕ, ಯಾರಾದ್ರೂ ಕೇಳಿದ್ರೆ ಟೀ ಶಾಪು ಭಾಷಾ ಅವ್ರದ್ದು ಅಕ್ಕ ಅಂತ ಹೇಳಿ. ಅವ್ರು ಯಾರು ಏನು ಕೇಳಲ್ಲ. ಸರಿ ಭಯ್ಯ. ಅಕ್ಕ, ಈ ಟೀ ಇಟ್ಕೊಂಡು ಹೋಗಿ ಅಕ್ಕ. ಯಾರಮ್ಮ ನೀನು? ಯಾರು ಬೇಕು? ಟೀ ಶಾಪ್ ಭಾಷಾ ಸಾಬ್ ಅಕ್ಕ. ನಾನು ಟೀ ಕೊಟ್ ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಅಯ್ಯೋ ಪಾಪ, ಸಾಹೇಬ್ರು ತುಂಬಾ ಬಿಸಿ ಅನ್ಸುತ್ತೆ. ನಿನ್ನನ್ನು ಕಳ್ಸಿದ್ದಾರೆ? ಹೌದು, ಜನರು ಜಾಸ್ತಿ ಇದ್ರು. ಸರಿ, ಟೀ ಕೊಟ್ಟು ಬೇಗ ಇಲ್ಲಿಂದ ಹೊರಡು. ಸರಿ ಸರ್. ಮೇಡಮ್ ಚಾಯ್. ಸರ್ ಚಾಯ್ ಲೇಲೋ. ಬೇಡಮ್ಮ, ಹೋಗು.
ನಿಂತ್ಕೊಳ್ಳಮ್ಮ ನಿಂತ್ಕೊಳ್ಳಮ್ಮ ನಿಂತ್ಕೊಳ್ಳಮ್ಮ. ಯಾರಮ್ಮ ನೀನು? ಅದು ಭಾಷಾ ಸಾಬ್ ಅಕ್ಕ. ಹೌದಾ? ಯಾವತ್ತೂ ನೀನು ನೋಡೇ ಇಲ್ವೇ? ಎಲ್ಲಿ ಸ್ವಲ್ಪ ಮುಖ ತೋರಿಸು. ಅದ್ಯಾಕಮ್ಮ ಮುಖ ತೋರಿಸು ಅಂದ್ರೆ ಯೋಚನೆ ಮಾಡ್ತಿದ್ಯಾ? ತೋರ್ಸಮ್ಮ. ಅದು ಸರ್, ಅದು ಇಷ್ಟೊಂದು ಜನ ಖೈದಿಗಳಿರೋ ಸಬ್ ಜೈಲಲ್ಲಿ ಒಂದು ಹೆಣ್ಣು ಹುಡುಗಿ ಬರೋದು ನಾಟ್ ಎ ಜೋಕ್. ಅದಕ್ಕೆ ಕೇಳ್ತಾ ಇದ್ದೀನಿ, ಮುಖ ತೋರಿಸು. ನಿನ್ನ ಮುಖ ತೋರಿಸು. ಇದೇನಮ್ಮ ಮುಖ ತೋರಿಸು ಅಂದ್ರೆ ಮುಖನ ಮಾಸ್ಕಲ್ಲಿ ಕವರ್ ಮಾಡ್ಕೊಂಡಿದ್ಯಾ? ಅದು ಸರ್, ಹೊರಗಡೆ ಕರೋನಾ ಜಾಸ್ತಿ ಇದೆ ಅಲ್ವಾ ಸರ್? ನಿಮ್ಮಂಥ ದೊಡ್ಡ ದೊಡ್ಡ ಬಡ ಸಾಬ್ ಆದ್ರೆ ತಡ್ಕೋತೀರಾ, ನಮ್ಮಂಥ ಗರೀಬ್ ಅವರು ಏನು ತಡ್ಕೊಳಕ್ಕಾಗತ್ತೆ ಹೇಳಿ? ಅದಕ್ಕೆ. ಅದು ಸರಿನಮ್ಮ, ನೀನು ಯಾರು ಅಂತ ನಮಗೆ ಗೊತ್ತಾಗ್ಬೇಕಲ್ಲ. ನಿನಗೆ ಇಷ್ಟ ಬಂದಂಗೆ ಸಬ್ ಜೈಲಿಗೆ ಬಂದು ಹೋಗೋಕೆ ನೀನು ಯಾರು ಅಂತ ನಮಗೂ ಗೊತ್ತಿರ್ಬೇಕಲ್ಲ. ನೀನು ನಮ್ಮ ಭಾಷಾ ಅಕ್ಕನ ಅಲ್ವಾ ಅಂತ ಗೊತ್ತಾಗ್ಬೇಕಲ್ಲ. ಇಲ್ಲ ಸರ್, ನಾನು ಭಾಷಾ ಸಾಬ್ ಅಕ್ಕನೇ. ಇರು, ಆ ಭಾಷಾಗೆ ಫೋನ್ ಮಾಡಿ ತಿಳ್ಕೊತೀನಿ. ರೇ ಈಶ್ವರ್ ಅವರೇ. ಸರ್, ಅಲ್ಲೇನ್ರಿ ಮಾಡ್ತಾ ಇದ್ದೀರಾ? ಬನ್ನಿ ಇಲ್ಲಿ. ಬಂದೆ ಸರ್. ಈ ಕೇಸ್ ಏನಾಯ್ತ್ರಿ? ಸರ್, ಅದು ಹೇಳಿದೆ ತಾನೇ ಬೇಗ ಕ್ಲಿಯರ್ ಮಾಡಬೇಕು. ಸರ್, ಅವ್ರಿಗೆ ನಾನು ಹೇಳಿದೆ ಸರ್, ಆದರೆ ಅವ್ರು FIR ಫೈಲ್ ಮಾಡಲಿಲ್ಲ. ನೀವೇನು ಮಾಡ್ತಿದ್ದೀರಿ? ಮೇಡಮ್, ಟೀ. ಮಾಧವರಾವ್ ಅವರೇ, ಯಾರಮ್ಮ ನೀನು? ನಾನು ವಾಗ್ದೇವಿ ಅಮ್ಮೋರ್ ಚಿಕ್ಕ ಸೊಸೆ. ನಿಮ್ಮಿಂದ ಇದೇ ಜೈಲಲ್ಲಿ ಖೈದಿ ಆಗಿರೋ ರಾಹುಲ್ ಅವ್ರ ಹೆಂಡತಿ. ನನಗೇನು ಗೊತ್ತಿಲ್ಲ. ನನ್ನನ್ನೇನು ಕೇಳಬೇಡ, ನನಗೇನು ಗೊತ್ತಿಲ್ಲ. ನಿಜಾನ ಮುಚ್ಚಿಡ್ಬೇಡಿ. ಇವತ್ತು ವಾಗ್ದೇವಿ ಅಮ್ಮವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬಂದಿದ್ರು. ಎಲ್ಲರೂ ಗೌರವಿಸುವಂಥ ದೇವತೆ ಬಗ್ಗೆ ಇಂಥ ಸುಳ್ಳು ಹೇಳೋದಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬಂದು ಹೇಳಿ? ಈ ಟೀ ತಗೊಂಡು ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಮಾತಾಡಿ. ಮರ್ಯಾದೆನೇ ಪ್ರಾಣ ಅಂತ ನಂಬಿ ಬದುಕ್ತಿರೋ ನಮ್ಮಮ್ಮವ್ರಿಗೆ ಆ ಗತಿ ಬಂದಮೇಲೆ ಏನು ಹೇಳಿದ್ರು ಗೊತ್ತಾ ಸರ್? ನಾನು ತುಂಬ ನಂಬಿದ ಮಾಧವರಾವ್ ಇಂಥ ಮೋಸ ಮಾಡ್ತಾರ ಅಂತ ಬೇಜಾರು ಮಾಡಿಕೊಂಡ್ರು. ಅಯ್ಯೋ, ನೀವು ದಯವಿಟ್ಟು ಟೀ ಕುಡೀರಿ. ತುಂಬ ನಂಬಿಕೆ ಇರೋ ವ್ಯಕ್ತಿ ಅಂತ ನಿಮ್ಮ ಬಗ್ಗೆ ಒಳ್ಳೇದನ್ನೇ ಹೇಳ್ತಾ ಇದ್ರು. ಇವಾಗ ನೀವಿಂತ ಅನ್ಯಾಯ ಮಾಡಿದ್ರು ಅವ್ರಿಗೆ ಮಾತ್ರ ನಿಮ್ಮ ಮೇಲೆ ಗೌರವ ಇದೆಯೇ ಹೊರತು ನಿಮ್ಮ ಮೇಲೆ ಕೋಪ ಇಲ್ಲ. ಅಂಥ ವ್ಯಕ್ತಿಗೆ ದ್ರೋಹ ಮಾಡೋದಕ್ಕೆ ನಿಮಗೆ ಮನಸ್ಸು ಹೇಗೆ ಬಂತು ಸರ್? ನನ್ನ ಹೆಂಡತಿ ಮಗಳಿಗೋಸ್ಕರ
ಈ ಪಾಪನ ಮಾಡ್ಬೇಕಾಗಿ ಬಂತೆ ಹೊರತು ಮೇಡಮ್ ಅವ್ರ ಮೇಲೆ ನನಗೆ ಯಾವ ಥರದ ಕೋಪನೂ ಇಲ್ಲಮ್ಮ. ಕೋಪ ಇಲ್ಲ. ಏನು ಏನ್ ಸರ್ ನೀವು ಹೇಳ್ತಿರೋದು? ಹೌದಮ್ಮ, ಅವ್ರು ಯಾರೋ ಬಂದು ಅವ್ರು ಹೇಳ್ದಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಂಡತಿ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸಿದ್ರಮ್ಮ. ನಾನು ಅವರ ಪ್ರಾಣನ ಕಾಪಾಡ್ಕೋಬೇಕು ಅನ್ನೋ ಸ್ವಾರ್ಥಕ್ಕೆ ಕೆಲಸ ಮಾಡುತ್ತೆ ಹೊರತು ನಾನು ಮೇಡಮ್ ಅವ್ರಿಗೆ ಅವಮಾನ ಮಾಡಬೇಕು ಅಂತಲ್ಲಮ್ಮ, ಅವಮಾನ ಮಾಡಬೇಕು ಅಂತಲ್ಲ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಯಾರವರು? ಇಲ್ಲಮ್ಮ, ಇಲ್ಲ. ಅವ್ರ ಮುಖ ನಾನು ಸರಿಯಾಗಿ ನೋಡಲಿಲ್ಲ. ಹೋಗ್ಲಿ ಬಿಡಿ. ನಿಮ್ಮ ಹೆಂಡತಿ ಮಕ್ಕಳಿಗೆ ಯಾವ ಪ್ರಾಣ ಅಪಾಯನೂ ಆಗದಿರೋ ಹಾಗೆ ಕಾಪಾಡೋ ಜವಾಬ್ದಾರಿ ನಂದು. ಇದೆಲ್ಲ ಸುಳ್ಳು ಅಂತ ಅಮ್ಮವ್ರ ಹತ್ರ ನಿಜ ಹೇಳ್ಬಿಡ್ತೀರಾ? ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲದೆ ನೀನು ಹೇಗಮ್ಮ ಮಾತು ಕೊಡ್ತೀಯ? ನಾನು ಕಾಪಾಡ್ತೀನಿ. ನಾನು ಕಾಪಾಡಿ ಕರ್ಕೊಂಡು ಬರ್ತೀನಿ. ನೀವು ನಿಜ ಹೇಳಿ, ನಿಮಗೆ ಕೈ ಮುಗಿತೀನಿ. ಹೇಳಿ ಸರ್, ಹೇಳ್ಬಿಡಿ. ನಿಮ್ಮ ನಿರ್ಧಾರದ ಮೇಲೆ ನಮ್ಮ ಅಮ್ಮವ್ರ ಭವಿಷ್ಯ ನಿಂತ್ಕೊಂಡಿದೆ. ದಯವಿಟ್ಟು ಹೇಳಿ. ಏನಮ್ಮ, ಟೀ ಕೊಡ್ತೀನಿ ಅಂತ ಹೇಳಿ ಇಲ್ಲಾಕೆ ನಿಂತ್ಕೊಂಡಿದೀಯಾ? ಸಾಬ್ ಕುಡ್ದಿರೋ ಗ್ಲಾಸ್ ಕೊಡ್ತಾರೇನೋ ಅಂತ ಇಲ್ಲೇ ನಿಂತಿದ್ದೆ. ಇನ್ನು ಹೊರಡಮ್ಮ, ಜಾಸ್ತಿ ಹೊತ್ತಿರಬಾರ್ದು. ठीक है साहब. ಸುಮ್ಮನೆ ಕುತ್ಕೊಳ್ರಿ. ಯಾಕೆಷ್ಟು ಲೇಟ್ ಆಗ್ತದೆ? ಆ ಕಸ್ಟೋಡಿಯನ್ನ ಏನಾದರೂ ಮೀಟ್ ಮಾಡಿದ್ರಾ? ಅವ್ರಿಗೆ ನಿಜ ಗೊತ್ತಾಗೋಯ್ತಾ? ಇಲ್ಲ, ಶ್ಯಾಮ್ಲಾ ಆಂಟಿ ಲಾಯರ್ ಇಬ್ರು ಇದ್ದಾರೆ ಅಲ್ವಾ, ಅವರೇ ನೋಡ್ಕೋತಾರೆ. ಆದರೆ ನಿಜವಾಗ್ಲೂ ಅವ್ರು ನೋಡ್ಕೋತಾರಾ? ತೇಜ, ಸರ್ಸು ಮತ್ತೆ ನವ್ಯನ್ ಜೊತೆಗೆ ನೀನು ಹೋಗ್ಬೇಕಾಗಿತ್ತು. ಅವ್ರು ಹೋದ ವಿಷಯ ಅವ್ರು ಹೋದ್ಮೇಲೆ ಗೊತ್ತಾಯ್ತು ನಂಗೆ. ಪರವಾಗಿಲ್ಲ ಆಂಟಿ, ಇಬ್ರು ಅಸಾಧ್ಯರೇ. ಯಾವ ಪ್ರಾಬ್ಲಮ್ ಇಲ್ದೇನೆ ಅಂದ್ಕೊಂಡಿದ್ದನ್ನ ಸಾಧಿಸ್ಕೊಂಡು ಬರ್ತಾರೆ. ಅಲ್ಲಿ ಬಂದ್ರು. ರಾಹುಲ್ನ ಭೇಟಿ ಮಾಡಿದ್ರೇನಮ್ಮ? ಮಾತಾಡಿದ್ರಾ? ಮಾತಾಡಿದ್ವಿ ಅಮ್ಮ. ಏನಂದ? ಅವನು ಹೇಗಿದ್ದಾನೆ? ಅಮ್ಮವ್ರ ಪರಿಸ್ಥಿತಿ ಗೊತ್ತಾದ್ಮೇಲೆ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು. ಆ ವಿಷಯನ ಹೇಳ್ದೇ ಇರ್ಬೇಕಿತ್ತು ಅಲ್ವಾ? ಇಲ್ಲ ಚಕ್ರಿ, ಅಣ್ಣ ಕೇಳಿದಾಗ ನಮ್ಗೆ ಸುಳ್ಳು ಹೇಳೋದಕ್ಕಾಗ್ಲಿಲ್ಲ. ಮತ್ತೆ ಕಸ್ಟೋಡಿಯನ್ ಮಾಧವರಾವ್ ಅವ್ರನ್ನ ಭೇಟಿ ಮಾಡಿದ್ರಾ? ಯಾಕೆ ಮಾತಾಡ್ತಿಲ್ಲ ಸರ್ಸು? ಭೇಟಿ ಮಾಡಿದ್ರಾ ಇಲ್ವಾ? ಇಲ್ಲ ತೇಜಣ್ಣ, ಎಷ್ಟೇ ಪ್ರಯತ್ನ ಪಟ್ರು ಭೇಟಿ ಮಾಡಕ್ಕಾಗ್ಲೇ ಇಲ್ಲ. ಥ್ಯಾಂಕ್ ಗಾಡ್, ನನ್ನ ಬಗ್ಗೆ ಏನೂ ಗೊತ್ತಾಗಿಲ್ಲ ಅಂತಾಯ್ತು. ಹೌದು ಅಣ್ಣ, ನಮ್ಮ ಮಾತಿಂದ ಅವ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ನಮ್ಗೆಲ್ಲ ಏನೇನೋ ಹೇಳಿ ಕಳಿಸ್ಬಿಟ್ರು. ಏನ್ ಪ್ರೀತಿ
ಆಗ್ತಿದ್ಯಾ? ಏನು ಕಳ್ರ ತರ ಭಯ ಪಡ್ತಾ ಹೈಡ್ ಆಗ್ತಿದ್ಯಾ? ಅಯ್ಯೋ ಹಾಗೇನಿಲ್ಲ ಅಕ್ಕ, ಹಾಗೇನಿಲ್ಲ. ಫೋನ್ ಬಂದಿತ್ತು, ಹಾಗೆ ಮಾತಾಡ್ತಾ ನಿಂತಿದ್ದೆ. ಹೌದಾ, ಸರಿ ಬಾ ನನ್ ಜೊತೆ, ಒಂದ್ ಚಿಕ್ಕ ಕೆಲ್ಸ ಇದೆ. ನೀವ್ ಹೋಗಿರಿ ವಂಜಕ, ನಂಗೊಂದ್ ಕಾಲ್ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಹೋಗು ಪ್ರೀತಿ. ವನಜ ಅಷ್ಟ್ ಪ್ರೀತಿಯಿಂದ ಕರಿತಿದ್ದಾಳಲ್ಲ, ಹೋಗಮ್ಮ. ನಮ್ಗೆ ನಿಮ್ ರೆಕಮೆಂಡೇಶನ್ ಬೇಡ ಬಿಗ್ ಆಂಟಿ, ಪ್ರೀತಿ ಬರ್ತಾಳೆ. ಸರಸು ಕಸ್ಟೋಡಿಯನ್ನ ಮೀಟ್ ಮಾಡಿಲ್ಲ ಅನ್ನೋ ವಿಷಯ ಗೊತ್ತಾಯ್ತು ಅಲ್ವಾ? ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ. ಏನ್ ಯೋಚಿಸ್ತಿದ್ಯಾ ಪ್ರೀತಿ? ಕಮ್ ನಾ.